ಅಸ್ಸಲಾಮು ಅಲೈಕುಮ್. ಹಾಯ್ ಎವ್ರಿವನ್. ಇವತ್ತೊಂದು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಮಿಲ್ಕ್ ಶೇಕ್ನ ಮಾಡ್ತಾ ಇದ್ದೇನೆ. ಇದು ಕ್ಯಾರೆಟ್ ಮಿಲ್ಕ್ ಶೇಕ್. ಫ್ರೆಂಡ್ಸ್, ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಹೆಲ್ದಿ ಕೂಡ. ಓಕೆ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ತುರಿದಿಟ್ಕೊಂಡಿರೋ ಅರ್ಧ ಕಪ್ ಕ್ಯಾರೆಟ್ನ ಹಾಕ್ತಾ ಇದ್ದೇನೆ. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು, ಹಾಗೆ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನೆನೆಸಿಟ್ಕೊಂಡಿರೋ ಗೋಡಂಬಿನ ಹಾಕಬೇಕು. ಇದರ ನೀರನ್ನೆಲ್ಲ ತೆಗೆದು ಇದನ್ನು ಹಾಕಿ. ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ನೀವು ಬೆಲ್ಲ ಬೇಡ ಅಂದರೆ ಸಕ್ಕರೆ ಕೂಡ ಹಾಕ್ಬೋದು. ಹೆಲ್ದಿಯಾಗಿ ಮಾಡೋದ್ರಿಂದ ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೇನೆ. ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕಿ. ಇವಾಗ 1 ಗ್ಲಾಸಷ್ಟು ಹಾಲನ್ನು ಹಾಕಬೇಕು. ಇದು ಬಿಸಿ ಮಾಡಿ ಕಾಯಿಸಿಟ್ಕೊಂಡಿರೋ ಹಾಲು. ಅದನ್ನು ಸ್ವಲ್ಪ ನಾನು ಕೋಲ್ಡ್ ಮಾಡಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ. ಫ್ರೆಂಡ್ಸ್, ಇದು ಕ್ಯಾರೆಟ್ ತುರಿದು ಹಾಕೋದ್ರಿಂದ ಕರೆಕ್ಟಾಗಿ ಬ್ಲೆಂಡ್ ಆಗುತ್ತೆ, ಇಲ್ಲಾಂದರೆ ತರಿಯಾಗಿ ಸಿಗುತ್ತೆ. ನೋಡಿ, ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಹಾಗೆ ತುಂಬಾ ಹೆಲ್ದಿಯಾಗಿರುವಂಥ ಕ್ಯಾರೆಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಇದಕ್ಕೆ ನೀವು ನೆನೆಸಿಟ್ಕೊಂಡಿರೋ ಬಾದಾಮಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು, ಅದು ಕೂಡ ತುಂಬಾ ಹೆಲ್ದಿ. ಓಕೆ ಫ್ರೆಂಡ್ಸ್, ಇದೀಗ ಕ್ಯಾರೆಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಕ್ಯಾರೆಟ್ ಮಿಲ್ಕ್ ಶೇಕ್. ವಾವ್, ನೋಡೋದಕ್ಕೆ ಸೂಪರ್ ಆಗಿದೆ ಅಲ್ಲ. ಟೇಸ್ಟ್ ಅಂತೂ ಸೋ ಯಮ್ಮಿ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ.